ಭೂಮಿಯ ಮೇಲೆ ಒಂದು ಸ್ಥಳ ಇದೆ. ಅಲ್ಲಿ ಪರ್ವತವೇ ದೇವರಾಗಿ ನಿಂತಿದೆ. ಕೇವಲ ಅದರ ಹೆಸರನ್ನ ಸ್ಮರಿಸಿದ್ರೇನೆ ಸಾಕು, ಜನ್ಮ ಜನ್ಮಾಂತರದ ಪಾಪಗಳು ಸುಟ್ಟು ಬೂದಿಯಾಗುತ್ತೆ ಅಂತ ಪುರಾಣಗಳು ಹೇಳ್ತಾ ಇದೆ. ಪಂಚಭೂತಗಳಲ್ಲಿ ಅಗ್ನಿಗೆ ಸಾಕ್ಷಿಯಾಗಿ ನಿಂತಿರುವಂತಹ ಆ ದಿವ್ಯ ಕ್ಷೇತ್ರವೇ ಅರುಣಾಚಲ. ಸಾಕ್ಷಾತ್ ಪರಶಿವನೇ ಬೃಹದಾಕಾರದ ಅಗ್ನಿ ಸ್ತಂಭವಾಗಿ ನೆಲೆನಿಂತಹ ಪುಣ್ಯ ಭೂಮಿ ಇದು. ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸ್ಥಿತಿಕರ್ತ ವಿಷ್ಣುವಿನ ಅಹಂಕಾರವನ್ನೇ ಅಡಗಿಸಿದಂತಹ ಆ ದಿವ್ಯ ಜ್ಯೋತಿಯ ಕತೆ ನಿಮಗೆ ಗೊತ್ತಾ? ಈ ಕಲಿಯುಗದಲ್ಲಿ ನಮಗೆ ಶಾಂತಿ ನೆಮ್ಮದಿ ಬೇಕೆಂದರೆ ಅರುಣಾಚಲ ನಮಗೆ ನೀಡುವಂತಹ ಸಂದೇಶ ಏನು? ಬನ್ನಿ ಇಂದಿನ ವಿಡಿಯೋದಲ್ಲಿ ಆ ದಿವ್ಯ ರಹಸ್ಯವನ್ನು ಭೇದಿಸೋಣ. ಎಲ್ಲರಿಗೂ ನಮಸ್ಕಾರ. ಮಲ್ಲಿಕಾರ್ಜುನ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮಿಡುನಾಡಿನ ತಿರುವಣ್ಣಾಮಲೈನಲ್ಲಿರುವಂತಹ ಅರುಣಾಚಲ ಬೆಟ್ಟವು ಕೇವಲ ಕಲ್ಲು ಮಣ್ಣಿನ ರಾಶಿಯಲ್ಲ. ಹಿಂದೂ ಧರ್ಮದಲ್ಲಿ, ವಿಶೇಷವಾಗಿ ಶೈವ ಸಂಪ್ರದಾಯದಲ್ಲಿ ಇದೊಂದು ಅತ್ಯಂತ ಪವಿತ್ರವಾದಂತಹ ಯಾತ್ರಾ ಸ್ಥಳ. ಕಾಶಿಯಲ್ಲಿ ಮರಣ, ತಿರುವಾರೂರಿನಲ್ಲಿ ಜನನ, ಚಿದಂಬರರ ದರ್ಶನ ಹಾಗೂ ಅರುಣಾಚಲದ ಸ್ಮರಣೆ ಮಾತ್ರವೇ ಮುಕ್ತಿಯನ್ನು ನೀಡುತ್ತೆ ಅನ್ನೋಂತಹ ಮಾತಿದೆ. ಅಂತಹ ಶಕ್ತಿಶಾಲಿ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಹಾಗೂ ಅಲ್ಲಿ ಶಿವನು ಅಗ್ನಿ ರೂಪದಲ್ಲಿ ನೆಲೆಸಲು ಕಾರಣವಾದಂತಹ ಆ ರೋಚಕ ಕಥೆ ಯಾವುದು ಮತ್ತು ಈ ಪುರಾಣ ಕಥೆಗಳು ನಮ್ಮ ಈಗಿನ ಜೀವನಕ್ಕೆ ಯಾವ ಅದ್ಭುತ ಪಾಠವನ್ನು ಕಲಿಸುತ್ತೆ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಆಳವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅರುಣಾಚಲದ ಉಗಮದ ಕಥೆಯು ಬ್ರಹ್ಮಾಂಡದ ಸೃಷ್ಟಿಯಷ್ಟೇ ಹಳೆಯದು. ಪುರಾಣಗಳ ಪ್ರಕಾರ ಒಮ್ಮೆ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಮತ್ತು ಜಗತ್ತನ್ನು ಪಾಲಿಸುವ ವಿಷ್ಣುವಿನ ನಡುವೆ ಒಂದು ದೊಡ್ಡ ವಿವಾದ ಉಂಟಾಗುತ್ತೆ. ವಿವಾದದ ವಿಷಯ ಏನು ಗೊತ್ತಾ? ನಮ್ಮಿಬ್ಬರಲ್ಲಿ ಶ್ರೇಷ್ಠರು ಯಾರು ಅಂತ. ಆಗ ಬ್ರಹ್ಮ ಹೇಳ್ತಾರೆ, ನಾನು ಈ ಜಗತ್ತನ್ನು ಸೃಷ್ಟಿಸಿದನು, ಆದ್ದರಿಂದ ನಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ವಿಷ್ಣು, ನೀನು ಸೃಷ್ಟಿಸಿದ ಜಗತ್ತನ್ನು ನಾನು ಪಾಲನೆ ಮಾಡ್ತಾ ಇದ್ದೇನೆ, ನನ್ನ ರಕ್ಷಣೆ ಇಲ್ಲದೆ ಸೃಷ್ಟಿಗೆ ಬೆಲೆ ಇಲ್ಲ, ಆದ್ದರಿಂದ ನಾನೇ ಶ್ರೇಷ್ಠ ಅಂತ ವಾದಿಸ್ತಾರೆ. ಈ ನಾನು ಎಂಬ ಅಹಂಕಾರ ಇಬ್ಬರಲ್ಲೂ ಕೂಡ ತಾರಕಕ್ಕೇರುತ್ತೆ. ಅವರ ಜಗಳದಿಂದ ಇಡೀ ಬ್ರಹ್ಮಾಂಡವೇ ತಲ್ಲಣಗೊಳ್ಳುತ್ತೆ. ಆಗ ದೇವತೆಗಳೆಲ್ಲರೂ ಹೋಗಿ ಪರಮಶಿವನಲ್ಲಿ ಮೊರೆಯನ್ನು ಇಡ್ತಾರೆ. ಈ ವಿವಾದವನ್ನು ಬಗೆಹರಿಸೋದಕ್ಕೆ ಮತ್ತು ಅವರ ಅಹಂಕಾರವನ್ನು ಅಡಗಿಸೋದಕ್ಕೆ ಪರಶಿವ ಅವರಿಬ್ಬರ ಮಧ್ಯೆ ಒಂದು ಬೃಹದಾಕಾರದ ಆದಿ ಅಂತ್ಯವಿಲ್ಲದ ಅಗ್ನಿಸ್ತಂಭವಾಗಿ ಪ್ರತ್ಯಕ್ಷನಾಗ್ತಾರೆ. ಆ ಬೆಳಕಿನ ತೇಜಸ್ಸಿಗೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಕೂಡ ಬೆಚ್ಚಿಬಿದ್ರು. ಆಗ ಶಿವನು ಅಶರೀರವಾಣಿಯಾಗಿ, ನಿಮ್ಮಿಬ್ಬರಲ್ಲೇ ಯಾರು ಈ ಅಗ್ನಿಸ್ತಂಭದ ಮೂಲವನ್ನು ಮೊದಲು ಕಂಡುಹಿಡಿತಾರೋ ಅವರೇ ಶ್ರೇಷ್ಠರು ಅನ್ನೋ ಸವಾಲನ್ನು ಹಾಕ್ತಾರೆ. ಸವಾಲನ್ನು ಸ್ವೀಕರಿಸಿದಂತಹ ವಿಷ್ಣುವು ವರಹ ರೂಪವನ್ನು ತಾಳಿ ಆ ಅಗ್ನಿಸ್ತಂಭದ ಬುಡವನ್ನು ಹುಡುಕೋದಕ್ಕೆ ಪಾತಾಳದ ಕಡೆಗೆ ಭೂಮಿಯನ್ನು ಅಗಿತಾ ಹೋಗ್ತಾರೆ. ಇತ್ತ ಬ್ರಹ್ಮ ಹಂಸದ ರೂಪವನ್ನು ತಾಳಿ ಅದರ ತುದಿಯನ್ನು ಹುಡುಕೋದಕ್ಕೆ ಆಕಾಶದತ್ತ ಹಾರ್ತಾರೆ. ಯುಗಗಳೇ ಕಳೆದರೂ ವಿಷ್ಣುವಿಗೆ ಆ ಜ್ಯೋತಿಯ ಆಳವನ್ನು ತಲುಪೋದಕ್ಕೆ ಸಾಧ್ಯವಾಗಲಿಲ್ಲ. ತನ್ನ ಸೋಲನ್ನು ಒಪ್ಪಿಕೊಂಡಂತಹ ವಿಷ್ಣುವು ಭಕ್ತಿಯಿಂದ ಶಿವನನ್ನು ಸ್ತುತಿಸ್ತಾರೆ.
ಅವನ ಅಹಂಕಾರ ಅಲ್ಲಿ ಅಡಗಿ ಹೋಗಿರುತ್ತೆ. ಆದರೆ ಬ್ರಹ್ಮ ಮೇಲಕ್ಕೆ ಹಾರ್ತಲೇ ಇರ್ತಾರೆ. ದಾರಿಯಲ್ಲಿ ಶಿವನ ಮುಡಿಯಿಂದ ಕೆಳಗೆ ಬೀಳ್ತಾ ಇದ್ದಂತಹ ಕೇದಗೆ ಹೂವು ಅವ್ರಿಗೆ ಕಣ್ಣಿಗೆ ಬೀಳುತ್ತೆ. ಬ್ರಹ್ಮ ಆ ಹೂವಿನ ಬಳಿ ನಾನು ಶಿವನ ತುದಿಯನ್ನು ನೋಡಿದ್ದೇನೆ ಎಂದು ವಿಷ್ಣುವಿಗೆ ಸುಳ್ಳು ಸಾಕ್ಷಿ ಹೇಳು ಅಂತ ಕೇಳ್ಕೊಳ್ತಾರೆ. ಕೇದಿಗೆ ಹೂವು ಅದಕ್ಕೆ ಒಪ್ಕೊಳ್ಳುತ್ತೆ. ಕೆಳಗೆ ಬಂದ ಬ್ರಹ್ಮ ತಾನು ತುದಿಯನ್ನು ಕಂಡೆನೆಂದು ಸುಳ್ಳನ್ನು ಹೇಳ್ತಾರೆ. ಕೇದಿಗೆ ಹೂವು ಸುಳ್ಳು ಸಾಕ್ಷಿ ನುಡಿಯುತ್ತೆ. ಇದರಿಂದ ಕೋಪಗೊಂಡಂತಹ ಪರಮಶಿವನು ಆ ಅಗ್ನಿ ಸ್ತಂಭದಿಂದ ಹೊರಬಂದು ಭೀಕರ ರೂಪವನ್ನು ತಾಳ್ತಾರೆ. ಸುಳ್ಳು ಹೇಳಿದಂತಹ ಬ್ರಹ್ಮನಿಗೆ ಭೂಲೋಕದಲ್ಲಿ ನಿನಗೆ ಪೂಜೆ ಇಲ್ಲದಿರಲಿ ಅಂತ ಶಾಪವನ್ನು ನೀಡ್ತಾರೆ. ಸುಳ್ಳು ಸಾಕ್ಷಿ ಹೇಳಿದಂತಹ ಕೇದಗೆ ಹೂವನ್ನ ತನ್ನ ಪೂಜೆಯಿಂದ ನಿಷೇಧಿಸ್ತಾರೆ. ತಮ್ಮ ತಪ್ಪಿನ ಅರಿವಾದ ನಂತರ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಕೂಡ ಶಿವನಲ್ಲಿ ಕ್ಷಮೆಯನ್ನ ಯಾಚಿಸ್ತಾರೆ. ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ಈ ಉಗ್ರವಾದ ಅಗ್ನಿ ಸ್ವರೂಪವನ್ನು ಶಾಂತಗೊಳಿಸಿ ಭಕ್ತರಿಗೆ ದರ್ಶನ ನೀಡುವಂತೆ ಪ್ರಾರ್ಥಿಸ್ತಾರೆ. ಅವರ ಪ್ರಾರ್ಥನೆಗೆ ಮೆಚ್ಚಿದ ಪರಶಿವ ಆ ಪ್ರಖರವಾದ ಅಗ್ನಿ ಸ್ತಂಭವನ್ನು ತಂಪಾಗಿಸಿ ಒಂದು ಸ್ಥಿರವಾದ ಪರ್ವತದ ರೂಪವನ್ನು ತಾಳ್ತಾರೆ. ಹೀಗೆ ಶಿವನು ಅಗ್ನಿಲಿಂಗವಾಗಿ ನೆಲೆ ನಿಂತಹ ಆ ಪವಿತ್ರ ಪರ್ವತವೇ ಇಂದಿನ ಅರುಣಾಚಲ. ಅರುಣ ಎಂದರೆ ಕೆಂಪು ಅಥವಾ ಅಗ್ನಿ, ಅಚಲ ಎಂದರೆ ಬೆಟ್ಟ. ಸ್ನೇಹಿತರೆ, ಇದೊಂದು ಕೇವಲ ಕಥೆಯಲ್ಲ, ಇದು ನಮ್ಮ ಜೀವನಕ್ಕೆ ಬೇಕಾದಂತಹ ಅತ್ಯಮೂಲ್ಯವಾದ ಪಾಠ. ಮೊದಲನೇದಾಗಿ ನಾವಿಲ್ಲಿ ಅಹಂಕಾರದ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನ ನೋಡ್ತೀವಿ. ಬ್ರಹ್ಮ ಮತ್ತು ವಿಷ್ಣುವಿನ ಕಥೆ ನಮಗೆ ಕಲಿಸೋದು ಅಹಂಕಾರ ಅಥವಾ ನಾನು ಎಂಬ ಭಾವನೆಯ ಅಪಾಯವನ್ನ. ಎಲ್ಲಿವರೆಗೆ ನಮ್ಮಲ್ಲಿ ನಾನೇ ಶ್ರೇಷ್ಠ, ನಾನೇ ಎಲ್ಲವನ್ನ ಮಾಡ್ತಾ ಇರೋದು ಅನ್ನೋ ಅಹಂಕಾರ ಇರುತ್ತೋ ಅಲ್ಲಿವರೆಗೆ ನಮಗೆ ಸತ್ಯದ ದರ್ಶನ ಆಗೋದಿಲ್ಲ, ದೇವರ ಅನುಗ್ರಹ ಸಿಗೋದೇ ಇಲ್ಲ. ಯಾವಾಗ ವಿಷ್ಣುವಿನಂತೆ ನಾವು ನಮ್ಮ ಮಿತಿಯನ್ನ ಅರಿತು ಶರಣಾಗ್ತೇವೋ ಆಗ ಮಾತ್ರ ಜ್ಞಾನೋದಯ ಸಾಧ್ಯ. ಅರುಣಾಚಲ ಬೆಟ್ಟ ನಮ್ಮ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡುವಂತಹ ಜ್ಞಾನಾಗ್ನಿಯ ಸಂಕೇತವಾಗಿದೆ. ಇನ್ನು ಎರಡನೇ ಪಾಠ ಏನು ನೋಡ್ಬೋದು, ಇಲ್ಲಿ ನಾವು ಕಲಿಬೋದು ಅಂದರೆ ಸ್ಥಿರತೆ ಮತ್ತು ಮೌನ. ಅರುಣಾಚಲ ಬೆಟ್ಟ ಅಲುಗಾಡದೆ ಒಂದೇ ಕಡೆ ಸ್ಥಿರವಾಗಿ ನಿಂತಿದೆ. ಇದು ನಮ್ಮ ಮನಸ್ಸಿನ ಸ್ಥಿರತೆಯನ್ನ ಸೂಚಿಸುತ್ತೆ. ಪ್ರಪಂಚದ ಗೊಂದಲಗಳ ನಡುವೆಯೂ ನಮ್ಮ ಮನಸ್ಸು ಈ ಬೆಟ್ಟದಂತೆ ಅಚಲವಾಗಿರಬೇಕು, ಭಗವಂತನಲ್ಲಿ ನೆಲೆ ನಿಂತಿರಬೇಕು ಅನ್ನೋದು ಇದರ ಬೋಧನೆ. ರಮಣ ಮಹರ್ಷಿಗಳು ಹೇಳಿರುವ ಹಾಗೆ ಅರುಣಾಚಲದ ಪ್ರಮುಖ ಬೋಧನೆಯೇ ಮೌನ. ಇನ್ನು ಮೂರನೇ ಪಾಠ ನಾವಿಲ್ಲಿ ಏನು ನೋಡ್ಬೋದು ಅಂದರೆ, ಇಲ್ಲಿ ನಡೆಯುವಂತಹ ಗಿರಿವಲಂ ಅಂದರೆ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಬರುವುದು ಬಹಳ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ. ಇದು ಕೇವಲ ದೈಹಿಕ ವ್ಯಾಯಾಮವಲ್ಲ, ನಮ್ಮ ಜೀವನದ ಕೇಂದ್ರ ಬಿಂದು ದೇವರಾಗಿರಬೇಕು. ನಾವು ನಮ್ಮ ಲೌಕಿಕ ವಿಷಯಗಳನ್ನು ಬದಿಗಿಟ್ಟು ದೇವರನ್ನೇ ಕೇಂದ್ರವಾಗಿರಿಸ್ಕೊಂಡು ಬದುಕಬೇಕು ಅನ್ನೋದನ್ನ ಈ ಪ್ರದಕ್ಷಿಣೆ ಸೂಚಿಸುತ್ತೆ. ಅರುಣಾಚಲದ ಮಹಿಮೆಯನ್ನ ಸಾರುವ ಅತ್ಯಂತ ದೊಡ್ಡ ಹಬ್ಬ ಅಂದರೆ ಕಾರ್ತಿಕ ದೀಪಂ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಬೆಟ್ಟದ ತುದಿಯಲ್ಲಿ ಬೃಹತ್ ಪ್ರಮಾಣದ ತುಪ್ಪದ ದೀಪವನ್ನು ಬೆಳಗಿಸಲಾಗುತ್ತೆ. ಇದನ್ನ ಮಹಾದೀಪಂ ಅಂತ ಹೇಳ್ತಾರೆ. ಈ ಜ್ಯೋತಿಯನ್ನು ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಸೇರಿರ್ತಾರೆ. ಈ ದೀಪವು ಶಿವನು ಅಗ್ನಿಸ್ತಂಭವಾಗಿ ಕಾಣಿಸಿಕೊಂಡ ಆ ಪೌರಾಣಿಕ ಕಥೆಯನ್ನ ನೆನಪಿಸುತ್ತೆ. ಬೆಟ್ಟದ ಮೇಲಿನ ಆ ಜ್ಯೋತಿಯ ದರ್ಶನ ಮಾಡಿದ್ರೆ ಸಾಕ್ಷಾತ್ ಶಿವನ ದರ್ಶನ ಮಾಡಿದಂತೆಯೇ ಸರಿ.
ಇಲ್ಲಿನ ಮತ್ತೊಂದು ವಿಶೇಷ ಏನಂದರೆ ಅರ್ಧನಾರೀಶ್ವರ ತತ್ವ. ಕಾರ್ತಿಕ ದೀಪಂ ಹಬ್ಬದ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಿಂದ ಅರ್ಧನಾರೀಶ್ವರರು ಹೊರಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ. ಗಂಡು ಹೆಣ್ಣು ಅನ್ನೋ ಭೇದವಿಲ್ಲದೆ ಎಲ್ಲರಲ್ಲೂ ಕೂಡ ದೈವತ್ವವಿದೆ, ಶಿವ ಮತ್ತು ಶಕ್ತಿ ಬೇರೆಯಲ್ಲ ಎಂಬ ಅದ್ಭುತವಾದಂತಹ ಸಂದೇಶವನ್ನ ಈ ರೂಪ ನೀಡುತ್ತೆ. ಅರುಣಾಚಲ ಅಂದರೆ ಕೇವಲ ಒಂದು ಯಾತ್ರಾ ಸ್ಥಳವಲ್ಲ, ಅದೊಂದು ಅನುಭವ. ಕಲಿಯುಗದಲ್ಲಿ ನಮ್ಮ ಮನಸ್ಸಿನ ಕಲ್ಮಶಗಳನ್ನು ತೊಳೆದು ಅಹಂಕಾರವನ್ನು ಸುಟ್ಟು ಶಾಂತಿಯನ್ನು ನೀಡುವಂತಹ ಶಕ್ತಿ ಈ ಕ್ಷೇತ್ರಕ್ಕಿದೆ. ಸಾಧ್ಯವಾದರೆ ಒಮ್ಮೆಯಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಅಗ್ನಿಲಿಂಗದ ಕಂಪನವನ್ನು ಅನುಭವಿಸಿ. ಇಲ್ಲವೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮನಸ್ಸಿನಲ್ಲಿಯೇ ಅರುಣಾಚಲವನ್ನು ಸ್ಮರಿಸಿ, ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಯಾರೆಲ್ಲ ಈ ಪ್ರದೇಶಕ್ಕೆ ಹೋಗಿ ಬಂದಿದ್ದೀರಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಓಂ ಅರುಣಾಚಲೇಶ್ವರಾಯ ನಮಃ.